ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ಪುಟ್ಟಣ್ಣ ಕಣಗಾಲ್ ಅವರ ಎವರ್‌ಗ್ರೀನ್ ಕ್ಲಾಸಿಕಲ್ ಸಿನಿಮಾ 'ಶುಭಮಂಗಳ'. ಈ ಸಿನಿಮಾ ವಾಣಿಯವರ 'ಶುಭಮಂಗಳ' ಕಾದಂಬರಿ ಆಧಾರಿತ ಸಿನಿಮಾ. ಕಾದಂಬರಿ ಆಧಾರಿತ ಚಿತ್ರ ಆದ್ರೂ ಕೂಡ ಈ ಸಿನಿಮಾದಲ್ಲಿ ಪುಟ್ಟಣ್ಣ ಅವ್ರ ಛಾಪು ತುಂಬಾ ಕಡೆ ಇದೆ. ಕಾದಂಬರಿಯಲ್ಲಿ ಇಲ್ದೇ ಇರೋ ಎಷ್ಟೋ ಪಾತ್ರಗಳು, ಎಷ್ಟೋ ಸನ್ನಿವೇಶಗಳನ್ನ ಸೇರಿಸಿ ಒಂದು ಅದ್ಭುತವಾದ ಸಿನಿಮಾನ ಕಣ್ಮುಂದೆ ಕಟ್ಕೊಟ್ಟಿರೋವ್ರೆ ನಮ್ಮ ಪುಟ್ಟಣ್ಣ ಕಣಗಾಲ್. ಈ ಸಿನಿಮಾ ನಾಯಕರು ಶ್ರೀನಾಥ್ ಅವರು. ಈ ಸಿನಿಮಾಗವರು ಆಯ್ಕೆಯಾದಾಗ ಪುಟ್ಟಣ್ಣವ್ರು ಹೇಳ್ತಾರಂತೆ, ನೀನು ಸ್ವಲ್ಪ ನಿನ್ನ ತೂಕನ ಕಮ್ಮಿ ಮಾಡಿಕೊಂಡ್ರೆ ಈ ಚಿತ್ರಕ್ಕೆ ನಿನ್ನ ನಾಯಕನಾಗಿ ಆಯ್ಕೆ ಮಾಡ್ಕೊತೀನಿ ಅಂತ. ಶ್ರೀನಾಥ್ ಅವರು ಅವ್ರ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಪಾತ್ರಕ್ಕೆ ತಕ್ಕ ಹಾಗೆ ಸ್ವಲ್ಪ ತೂಕ ಕಮ್ಮಿ ಮಾಡಿಕೊಂಡು ಪುಟ್ಟಣ್ಣವ್ರ ಮುಂದೆ ಬಂದು ನಿಂತ್ಕೋತಾರೆ. ಆಗ ಅವರು ಈ ಸಿನಿಮಾಕ್ಕೆ ನಾಯಕರಾಗಿ ಖಚಿತವಾಗಿ ಆಯ್ಕೆ ಆಗ್ತಾರೆ. ಈ ಚಿತ್ರದಲ್ಲಿ ಇನ್ನೊಂದು ಮುಖ್ಯವಾದ ಪಾತ್ರ ಹೇಮಾ. ಅದನ್ನ ಆರ್ತಿಯವರು ಮಾಡಿದ್ದಾರೆ. ಒಂದು ಸ್ವಾಭಿಮಾನಿ ಹೆಣ್ಣಾಗಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಕಾದಂಬರಿ ಮತ್ತು ಸಿನಿಮಾ ಎರಡರಲ್ಲೂ ಬಹಳ ವ್ಯತ್ಯಾಸ ಇದೆ. ಆಗ್ಲೇ ಹೇಳಿದಾಗೆ ಸಿನಿಮಾ ಕಥೆಯಲ್ಲಿ ನಾಯಕಿ ಹೇಮಾ ಒಬ್ಬ ಸ್ವಾಭಿಮಾನಿ ಹೆಣ್ಣು. ಅವಳಿಗೆ ಅವರ ತಂದೆ ತುಂಬಾ ಸ್ವಾಭಿಮಾನದಿಂದ ಬೆಳೆಸಿ ಪ್ರಭಾಕರ ಅನ್ನೋ ಅವರ ಮಾವನ ಮಗನ ಹಂಗಿನಲ್ಲಿ ಇಲ್ಲದೆ ಬೆಳಿಬೇಕು ಅಂತ ಹೇಳಿ ಅವಳ ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡಕ್ ಹೋಗಿ ಚಿಟ್ ಫಂಡ್ ದುಡ್ಡಿಟ್ಟು ದುಡ್ಡು ಕಳ್ಕೊತಾರೆ. ಆಗ ಹೇಮಾ ಬೀದಿಗೆ ಬರ್ತಾಳೆ. ಅವಳ ಜೊತೆ ಅವರ ಸ್ನೇಹಿತರಾದ ಸೋದರ ಇನ್ನಿಂತೂ ಹೆಚ್ಚಾಗಿರೋ ಮುಂಕ ಮತ್ತೆ ತಿಮ್ಮ ಅವ್ರ ಜೊತೆಗೆ ಬರ್ತಾರೆ. ಅವರು ಅಕ್ಷರಶಃ ಬೀದಿ ಪಾಲಾದಾಗ ಯಾವ ಪ್ರಭಾಕರ ಅನ್ನೋ ಹುಡುಗನ್ನ ದ್ವೇಷಿಸ್ಬೇಕು ಅಂತ ಅವ್ರ ತಂದೆ ಹೇಳ್ಕೊಟ್ಟಿರ್ತಾರೋ ಅವರ ಆಶ್ರಯದಲ್ಲೇ ಇರ್ಬೇಕಾದಂತ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ. ಆದ್ರೆ ಈ ಹುಡುಗಿ ಸ್ವಾಭಿಮಾನಿ ಆಗಿರೋದ್ರಿಂದ, ನಾನು ನಿಮ್ಮ ಮನೇಲಿ ಇರೋವರೆಗೂ ಪ್ರತಿಯೊಂದಕ್ಕೂ ಲೆಕ್ಕ ಬರಿಬೇಕು, ಆ ಲೆಕ್ಕನ ನಾನು ನಿನಗೆ ಬಡ್ಡಿ ಸಮೇತ ತೀರಿಸ್ತೀನಿ ಅನ್ನೋ ಒಂದು ಷರತ್ತಿನ ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಆದ್ರೆ ಪ್ರಭಾಕರ ಅನ್ನೋನು ಅವಳ ಸ್ವಂತ ಮಾವನ ಮಗಳಾಗಿರೋದ್ರಿಂದ ಆಶ್ರಯ ಕೊಡೋದಲ್ಲದೆ ಅವರಿಬ್ರು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಸೊ ಆ ಸಲಿಗೆಯಿಂದಾನು ಅವ್ರ ಮನೆಯಲ್ಲಿ ಅವ್ರಿಗೆ ಆಶ್ರಯ ಕೊಡ್ತಾರೆ. ಆದ್ರೆ ಆ ಸಾಲ ಬೆಳೀತಾ 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 ಕೊನೆಗೆ ಶ್ರೀನಾಥ್ ಅವ್ರ ಮದುವೆ ಮಾಡ್ಕೋಬೇಕು ಅಂತ ಹೋದಾಗ ಆರತಿ ಅವ್ರಿಗೂ ಅವ್ರ ಮೇಲೆ ಇಷ್ಟ ಇರುತ್ತೆ. ಆದ್ರೆ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ನಿಮ್ ಸಾಲ ತೀರ್ಸಕ್ಕಾಗದೆ ಈ ತರ ಹೇಳ್ತಾಳೆ ಅಂತ ಅವ್ರ ಮನ್ಸು ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳೋದಿಲ್ಲ. ಆದ್ರೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಶ್ರೀನಾಥ್ ಅವ್ರು ಇದ್ದ ಮನೇನ ಅವ್ರ ತಂದೆ ಹೇಮಾ ಹೆಸರಿಗೆ ಬರ್ತಿರ್ತಾರೆ ಅಂತ. ಆ ಮನೇನವರು ಶ್ರೀನಾಥ್ ಅವ್ರಿಗೆ ವಾಪಸ್ ಕೊಡಕ್ ಹೋಗ್ತಾರೆ. ಶ್ರೀನಾಥ್ ಅವ್ರಿಗೆ ಆಲ್ರೆಡಿ ಒಂದು ಮದುವೆಯ ಪ್ರಪೋಸಲ್ ಬಂದಿರುತ್ತೆ. ಅವ್ರು ಹೇಳ್ತಾರೆ, ನಾನು ಹೇಮನ್ನೇ ಮದುವೆ ಮಾಡ್ಕೋತೀನಿ ಅಂತ. ಕೊನೆಗೆ ಹೇಮಾ ಅವ್ರಿಗೆ ಅವ್ರ ತಪ್ಪಿನ ಅರ್ಥ ಆಗಿ ಅವ್ರ ತಂದೆ ಎಷ್ಟೇ ದ್ವೇಷಿಸ್ಬೇಕು ಅನ್ನೋ ವ್ಯಕ್ತಿ, ಇಷ್ಟು ದೊಡ್ಡ ವ್ಯಕ್ತಿ, ಇಷ್ಟು ಸ್ನೇಹಕ್ಕೋಸ್ಕರ ಕಟ್ಟು ಬಿದ್ದು ನನ್ನ ಇಷ್ಟು ಪ್ರೀತಿಸ್ತಾನೆ, ಇವನ್ನ ಬಿಟ್ಟು ಬಹುಶಃ ನಾನು ಬೇರೆ ಯಾರನ್ನ ಮದುವೆ ಮಾಡ್ಕೋಬಾರ್ದು ಅನ್ನೋ ಒಂದು ರಿಯಲೈಸೇಷನ್ ಆಗಿ ಶ್ರೀನಾಥ್ ಅವರ ಮದುವೆ ಮಾಡ್ಕೋತಾರೆ. ಈ ಚಿತ್ರ ಸುಖಾಂತ್ಯ ಕಾಣುತ್ತೆ. ಆದ್ರೆ ಈ ಚಿತ್ರದಲ್ಲಿ ಪುಟ್ಟಣ್ಣ ಅವ್ರ ಛಾಪು ಬಹಳಷ್ಟು ಕಡೆ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಗ್ಲೇ ಹೇಳಿದಾಗೆ ಈ ಕಾದಂಬರಿ ಮತ್ತೆ ಸಿನಿಮಾಗೆ ಬಹಳಷ್ಟು ವ್ಯತ್ಯಾಸ ಇದೆ. ಯಾವ್ಯಾವ ಪಾತ್ರಗಳನ್ನ ಎಲ್ಲೆಲ್ಲಿ ತರಬೇಕು, ಯಾವ್ಯಾವ ಡೈಲಾಗ್ಗಳು ಎಲ್ಲೆಲ್ಲಿ ಇರ್ಬೇಕು, ಹಾಗೆ ಓವರ್ ಆಲ್ ಸಿನಿಮಾ ಫ್ಲೋ ಆಗ್ಬೇಕು ಅನ್ನೋ ಸ್ಕ್ರೀನ್ ಪ್ಲೇ ಪ್ರತಿಯೊಂದನ್ನು ಪುಟ್ಟಣ್ಣವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆರ್ತಿ ಕ್ಯಾರೆಕ್ಟರ್ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ. ಸ್ವಾಭಿಮಾನ, ಎಲ್ಲಾ ಕಡೆ ತಾನು ದುಡಿದು ತಿನ್ಬೇಕು ಅನ್ನೋ ಒಂದು ಸ್ವಾಭಿಮಾನ, ಅದಕ್ಕೆ ಪೆಟ್ಟು ಕೊಡ್ತಾ ಬರ್ತಾರೆ. ಕಳ್ತನ ಆಗುತ್ತೆ, ಇನ್ನೊಂದೇನೋ ಆಗುತ್ತೆ, ಪೆಟ್ಟು ಕೊಡ್ತಾ ಬರ್ತಾರೆ. ಆಗ ಶ್ರೀನಾಥ್ ಸಹಾಯಕ್ಕೆ ನಿಂತ್ಕೊತಾರೆ. ಅವ್ರು ಸ್ವಾಭಿಮಾನಿ ಆಗ್ತೀನಿ ಅಂತ ಹೊರಟಾಗ್ಲೆಲ್ಲ ಶ್ರೀನಾಥ್ ಅವ್ರ ಒಳ್ಳೆತನ ಇನ್ನು ಮೇಲೆ ಹೋಗುತ್ತೆ. ಸೊ ಅವರಿಬ್ಬರ ಮಧ್ಯೆ ನಡೆಯೋ ಒಂದು ಕಾನ್ಫ್ಲಿಕ್ಟ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕೊನೆಯಲ್ಲಿ ಸ್ನೇಹ ಪ್ರೀತಿ ಮಧ್ಯ ಎಲ್ಲಾ ಸಂಬಂಧಗಳು ಒಂದೇ, ಎಲ್ಲರೂ ಸೋಲ್ಲೇಬೇಕು ಅನ್ನೋ ಒಂದು ಉತ್ತಮವಾದ ಸಂದೇಶ ಈ ಸಿನಿಮಾ ಕೊನೆಯಲ್ಲಿ ನೀಡುತ್ತೆ. ಈ ಸಿನಿಮಾ ಎಲ್ಲ ಗಮನಿಸಿರುವ ಹಾಗೆ ತುಂಬಾ ಸಂಭಾಷಣೆಗಳು ನಡೆಯುತ್ತೆ, ತುಂಬಾ ಜಗಳಾನೇ ನಡೆಯುತ್ತೆ. ಅವರಿಬ್ಬರ ಮಧ್ಯೆ ತುಂಬಾ ಜಗಳ ಆಗುವಂತ ಸಂದರ್ಭಗಳು, ಡೈಲಾಗ್ಗಳು ಬರುತ್ತೆ. ಆದ್ರೆ ಎಲ್ಲೂ ನಮ್ಗೆ ಅದು ಬೇಸರ ತರಲ್ಲ. ತುಂಬಾ ತಿಳಿ ಹಾಸ್ಯದಿಂದ ಹ್ಯೂಮರಸ್ ಆಗಿ ಕೂಡಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ಚಿತ್ರಕ್ಕೆ ಸಂಭಾಷಣೆ ಬರ್ತಿರೋರು ನಮ್ಮೆಲ್ಲರ ನೆಚ್ಚಿನ ಹಾಸ್ಯ ಚಕ್ರವರ್ತಿ ಬೀಚಿ ಅವರು. ಪುಟ್ಟಣ್ಣ ಅವರು ಈ ರೀತಿಯ ಸಂಭಾಷಣೆಗಳು ಬೇಕು ಅಂದಾಗ ಅವ್ರ ಮನಸ್ಸಿಗೆ ಬಂದಿದ್ದು ಬೀಚಿಯವ್ರ ಮನಸ್ಸನ್ನ ಒಲಿಸಿ ಈ ಚಿತ್ರಕ್ಕೆ ಅವ್ರ ಕೈ ಸಂಭಾಷಣೆ ಬರೆಸ್ತಾರೆ. ಅಂಡ್ ಅದರ ಛಾಪು, ಅದರ ಎಫೆಕ್ಟು ಈ ಸಿನಿಮಾ ನೋಡಿದಾಗ ನಮಗ್ ಗೊತ್ತಾಗುತ್ತೆ. ತುಂಬಾ ಹಾಸ್ಯಭರಿತವಾಗಿ, ತುಂಬಾ ಹ್ಯೂಮರಸ್ ಆಗಿ ಎಲ್ಲಾ ಕಡೆ ಅವರ ಸಂಭಾಷಣೆ ಇದೆ. ಈ ಚಿತ್ರದಲ್ಲಿ ಇನ್ನೂ ಸ್ವಾರಸ್ಯಕರವಾದ ವಿಷಯ ಅಂದ್ರೆ ಈ ಚಿತ್ರದ ಹಾಡುಗಳು. ಈ ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿದೆ. ಅದರಲ್ಲಿ 3 ಹಾಡುಗಳು ತುಂಬಾ
ಸ್ಪೆಷಲ್ ಆಗುತ್ತೆ. ಸ್ನೇಹದ ಕಡಲಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬಾ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರು ಬಹಳ ಅದ್ಭುತವಾದ ಸಾಹಿತ್ಯನ ಬರೆದಿದ್ದಾರೆ. ಆ ಹಾಡಲ್ಲಿ ಅವರ ಬಾಲ್ಯ, ಆ ನೆನಪುಗಳು, ಸ್ನೇಹಿತರ ಒಂದು ಅರ್ಥ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಹಾಡು ವಿಜಯ ನರಸಿಂಹ ಅವರು ಆಲ್ರೆಡಿ ಬರ್ದಿರ್ತಾರೆ. ಈ ಶತಮಾನದ ಮಾದರಿ ಹೆಣ್ಣು. ನೀವು ಗೊತ್ತಿರೋ ಹಾಗೆ ಪುಟ್ಟಣ್ಣ ಅವರ ಬಹುತೇಕ ಸಿನಿಮಾಗಳಿಗೆ ಬಹುತೇಕ ಹಾಡುಗಳನ್ನ ಬರೀತಾ ಇದ್ರು ವಿಜಯ ನರಸಿಂಹ. ಆದ್ರೆ ವಿಜಯ ನರಸಿಂಹ ಅವರು ಈ ಸಿನಿಮಾದಲ್ಲಿ ಒಂದೇ ಒಂದು ಹಾಡು ಬರ್ದಿರ್ತಾರೆ. ರೆಕಾರ್ಡಿಂಗ್ ಎಲ್ಲ ನಡೀತಾ ಇರುತ್ತೆ. ಅವ್ರಿಗೆ ಪುಟ್ಟಣ್ಣ ಅವರು ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಡೀತಾ ಇರೋ ಸಮಯದಲ್ಲಿ ಸಿಗ್ತಾರೆ. ಸಿಕ್ಕಿದಾಗ ಪುಟ್ಟಣ್ಣ ಅವ್ರನ್ನ ಕೇಳ್ತಾರೆ, ಎಲ್ಲಾ ಸಿನಿಮಾಲು ನನ್ನ ಕೈಲಿ 3-4 ಹಾಡು ಬರೆಸ್ತಾ ಇದ್ದೆ, ಈ ಸಿನಿಮಾಲಿ ಯಾಕೆ ಬರೀ ಒಂದೇ ಒಂದು ಹಾಡು ಬರ್ತಿದ್ಯಾ, ಇನ್ನೊಂದು ಹಾಡು ಬರ್ಸು ಅಂತ. ಪುಟ್ಟಣ್ಣ ಅವರು, ಇಲ್ಲ ಆಲ್ರೆಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ, ಆಗೋದಿಲ್ಲ, ಮುಂದಿನ ಸಿನಿಮಾ ನೋಡೋಣ ಅಂತ ಹೊರಟೋಗ್ತಾರೆ. ಅವ್ರು ರೂಮಲ್ಲಿ ಕೂತಿರ್ತಾರೆ. ಆಗ ಒಬ್ಬ ಹುಡುಗ ಕಾಫಿ ಕಪ್ನ ಅರ್ಜೆಂಟ್ ಆಗಿ ತಗೊಂಡ್ ಹೋಗ್ತಾ ಇರ್ತಾನೆ. ಆಗ ಪುಟ್ಟಣ್ಣ ಅವರು ಅವನ ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ. ಅವನು ಕೆಳಗಡೆ ವಿಜಯ ನರಸಿಂಹ ಅವರು ಕಾಫಿ ಕೇಳ್ತಾ ಇದಾರೆ, ಹೋಗ್ತಿದ್ದೀನಿ ಅಂತ. ಆಗ ಪುಟ್ಟಣ್ಣ ಅವರನ್ನ ಕರೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಅಲ್ಲಿ ಏನೋ ಒಂದು ಬರ್ದ್ಬಿಟ್ಟು ಅದ್ರ ಜೊತೆ ಒಂದು ಹೂನ ಕೊಟ್ಬಿಟ್ಟು, ಇವೆರಡನ್ನು ತಗೊಂಡೋಗಿ ಅವ್ರು ಕೊಡು ಅಂತ ಹೇಳ್ತಾರೆ. ಆ ಹುಡುಗ ತಗೊಂಡೋಗಿ ಕೊಡ್ತಾನೆ. ಆ ಕಾಫಿ ಮಗ್ನ, ಆ ಟಿಶ್ಯೂ ಪೇಪರ್ನ, ಆ ಹೂನ ಎದೆ ಹತ್ರ ಇಟ್ಕೊಂಡು ವಿಜಯ ನರಸಿಂಹ ಅವರು ಓದ್ತಾರೆ. ಅದರಲ್ಲಿ ಪುಟ್ಟಣ್ಣ ಅವ್ರು ಬರ್ದಿರ್ತಾರೆ, ಈಗಲೇ ನಿನ್ನ ಹಾಡು ಬರ್ಕೊಟ್ರೆ ನಾನು ನನ್ನ ಸಿನಿಮಾದಲ್ಲಿ ಬಳಸ್ಕೊತೀನಿ ಅಂತ. ವಿಜಯ ನರಸಿಂಹ ಅವ್ರಿಗೆ ಇದು ನೋಡಿ ತುಂಬಾ ಖುಷಿ ಆಗುತ್ತೆ. ಅದೇ ಸಮಯದಲ್ಲಿ ಅವ್ರು ಕೊಟ್ಟಂತ ಗುಲಾಬಿ ಹೂವು ಅವ್ರ ಎದೆಗೆ ತಾಕಿರುತ್ತೆ. ತಕ್ಷಣ ಅವ್ರಿಗೊಂದು ಸಾಲು ಹೊಳೆಯುತ್ತೆ. ಹೂ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ. ಈ ಹಾಡನ್ನ ಅವರು 10 ನಿಮಿಷದಲ್ಲಿ ಬರೆದು ಪುಟ್ಟಣ್ಣವ್ರಿಗೆ ಒಪ್ಪಿಸ್ತಾರೆ. ಪುಟ್ಟಣ್ಣವ್ರಿಗೆ ಬಹಳ ಖುಷಿಯಾಗಿ ಈ ಹಾಡನ್ನ ಸಿನಿಮಾಲಿ ಇಟ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದ್ರೆ ರೆಕಾರ್ಡಿಂಗ್ ಎಲ್ಲ ಆಗೋಗಿರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡ್ಬೇಕು, ಆದ್ರೆ ಅವ್ರು 15-20 ದಿನ ಅವ್ರು ಬ್ಯುಸಿ ಇರ್ತಾರೆ. ಬೇರೆ ಯಾವ ಗಾಯಕರು ಆ ಸಮಯದಲ್ಲಿ ಸಿಗಲ್ಲ. ಆಗ ಆರ್ ಎನ್ ಜಯಗೋಪಾಲ್ ಅವರು ಅಲ್ಲೇ ಇರ್ತಾರೆ. ತುಂಬಾ ಜನಕ್ಕೆ ಗೊತ್ತಿರೋ ಹಾಗೆ ಆರ್ ಎನ್ ಜಯಗೋಪಾಲ್ ಅವ್ರ ತಮ್ಮ ಸುದರ್ಶನ್ ಅವರು ಸಾಕಷ್ಟು ಚಿತ್ರಗಳಲ್ಲಿ ತುಂಬಾ ಒಳ್ಳೆ ಅಭಿನಯ ಮಾಡಿದ್ದಾರೆ. ವಿಜಯನಗರದ ವೀರಪುತ್ರ, ಹಾವಿನ ಹೆಡೆ, ಮಠ, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅವರು ಅಲ್ಲಿ ಡಬ್ಬಿಂಗಿಗೆ ಅಂತ ಬಂದಿರ್ತಾರೆ. ಆರ್ ಎನ್ ಜಯಗೋಪಾಲ್ ಅವರು ಪುಟ್ಟಣ್ಣವರು ಆಪ್ತರಾಗಿರೋದ್ರಿಂದ ಅವ್ರು ಸಲಹೆ ಕೊಡ್ತಾರೆ, ಸುದರ್ಶನ್ ಕೈಲಿ ಹಾಡು ಹಾಡ್ಸಿ, ಅವನು ಚೆನ್ನಾಗಿ ಹಾಡ್ತಾನೆ ಅಂತ. ಆಗ ಪುಟ್ಟಣ್ಣವರು ಹಾಡಿಸ್ತಾರೆ. ಆ ಸುದರ್ಶನ್ ಅವರು ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ, ಆ ಹಾಡಿಗೆ ಬೇಕಾಗಿರುವಂತ ಆ ವಾಯ್ಸ್ ಆಗ್ಲಿ, ಆ ಸಾಫ್ಟ್ ಟೋನ್ ಆಗ್ಲಿ, ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ. ಅಷ್ಟೇ ಅಲ್ಲದೆ ಶ್ರೀನಾಥ್ ಶರೀರಕ್ಕೆ ಅವರ ಶಾರೀರ ತುಂಬಾ ಚೆನ್ನಾಗಿ ಹೊಳ್ಕೊಳುತ್ತೆ. ಹಾಡು ಅದ್ಭುತವಾಗಿ ಬರುತ್ತೆ. ಸೊ ಈ ರೀತಿ ಸಿನಿಮಾದಲ್ಲಿ ಇಲ್ಲದೆ ಇರೋ ಹಾಡು ಹುಟ್ಕೊಂಡು ಕೊನೆಯ ದಿನ ಸಿನಿಮಾಗೆ ಅಳವಡಿಸಿ ಆ ಹಾಡು ಬಹಳ ದೊಡ್ಡ ಹಿಟ್ ಆಗುತ್ತೆ. ಆ ಹಾಡು ಸಂದರ್ಭ ಏನು ಅಂತ, ಹಾಡಿಗೆ ಬರ್ದಿದ್ದಾಯ್ತು, ಹಾಡ್ತಿದ್ದಾಯ್ತು, ಅದ್ರ ಸಂದರ್ಭ ಇರೋದಿಲ್ಲ ಯಾವ್ದಕ್ಕೆ ಹಾಡ್ಬೇಕು ಅಂತ. ಆಗ ಪುಟ್ಟಣ್ಣ ಅವರು, ಹುಡುಗನ ಹುಟ್ಟದಬ್ಬ ಇರುತ್ತೆ, ಆ ಹುಟ್ಟದಬ್ಬದಲ್ಲಿ ಅವ್ನು ಹೂವಿನ ಬಗ್ಗೆನೂ ಹಾಡ್ದಾಗಿರ್ಬೇಕು, ಆ ಹೆಣ್ಣಿನ ಬಗ್ಗೆನೂ ಹಾಡ್ದಾಗಿರ್ಬೇಕು ಅಂತ ಹೇಳಿ ಈ ಹಾಡನ್ನ ಸೇರಿಸ್ತಾರೆ. ಮೊದಲು ಕಥೆಯಲ್ಲಿ ಈ ಹಾಡಿರೋದಿಲ್ಲ, ಈ ಹಾಡು ಸೇರ್ಕೊಳ್ಳುತ್ತೆ. ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನ ಎಂ ಎನ್ ವ್ಯಾಸರಾವ್ ಅವರು ಬರೀತಾರೆ. ಎಂ ಎನ್ ವ್ಯಾಸರಾವ್ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಚಿತ್ರದ ಮುಹೂರ್ತಕ್ಕೆ ಪುಟ್ಟಣ್ಣವ್ರವ್ರನ್ನ ಕರೆಸಿರ್ತಾರೆ. ಮುಹೂರ್ತ ಎಲ್ಲ ಮುಗಿಯುತ್ತೆ. ಆಗ ಪುಟ್ಟಣ್ಣವ್ರು ವ್ಯಾಸರಾವ್ ಹೇಳ್ಬಿಟ್ಟು ಒಂದು ಹಾಡು ಬರೀರಿ ಅಂತ. ಅವರು, ಇಲ್ಲ ನನ್ನ ಕೈಲಿ ಚಿತ್ರ ಸಾಹಿತ್ಯ ಬರೆಯಕ್ ಆಗೋದಿಲ್ಲ. ಆಗ ಪುಟ್ಟಣ್ಣವ್ರು ಹೇಳ್ತಾರೆ, ಇಲ್ಲ ಇಲ್ಲ, ದಿನ ಬ್ಯಾಂಕಲ್ಲಿ ಕೆಲಸ ಮಾಡೋ ನೀವು ಲೆಕ್ಕ ಹಾಕ್ತಾನೆ ಇರ್ತೀರಾ, ಲೆಕ್ಕದ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರು ಬರೆಯಕ್ಕಾಗಲ್ಲ ಅಂತ. ವ್ಯಾಸರಾವ್ ಹೇಳ್ತಾರೆ, ಬೇರೆ ಯಾರಾದ್ರೂ ಬೇರೆ ಸಾಹಿತಿ ಕೇಳಿ ಬರ್ಸು, ಎಷ್ಟೊಂದ್ ಜನ ಇದ್ದಾರೆ ಸಿನಿಮಾದಲ್ಲಿ, ಅವ್ರ ಕೇಳಿ ಬರ್ಸು ಅಂತ. ಆಗ ಪುಟ್ಟಣ್ಣವ್ರು ಹೇಳ್ತಾರೆ, ನೀನ್ ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ದಿನ ಲೆಕ್ಕ ಹಾಕ್ತಾ ಇರ್ತೀಯ, ಇನ್ನಷ್ಟು ಚೆನ್ನಾಗಿ ಲೆಕ್ಕದ ಬಗ್ಗೆ ಬೇರೆ ಯಾರು ಬರೆಯಕ್ ಆಗೋದಿಲ್ಲ, ನೀನೇ ಬರೀಬೇಕು ಅಂತ. ಆಗ ಪುಟ್ಟಣ್ಣವ್ರು ಹೇಳ್ತಾರೆ, ಲೆಕ್ಕ ಅನ್ನೋದು ಬಹಳ ಕಷ್ಟ, ಬೇರೆಯವ್ರ ಕೇಳಿಗೆಲ್ಲ ಬರೆಯಕ್ ಆಗಲ್ಲ, ನೀನೇ ಬರೀಬೇಕು ಅಂತ. ಆಗ ವ್ಯಾಸರಾಯರು, ಲೆಕ್ಕದಲ್ಲಿ ಏನಿದೆ, 4 1 4, 4 2 8, ಇಷ್ಟೇ ಅಲ್ವಾ ಲೆಕ್ಕದ ನಂಟು ಅಂತಾರೆ. ಪುಟ್ಟಣ್ಣವ್ರು ಹೇಳ್ತಾರೆ, ಆಲ್ರೆಡಿ ಪಲ್ಲವಿ ಬರೆದ್ಬಿಟ್ಟಿದ್ಯಾ, ಇದೇ ತರ ಮುಂದುವರಿಸಿ ಹಾಡನ್ನ ಕಂಪ್ಲೀಟ್ ಮಾಡ್ಕೊಡು ಅಂತ. ಆಗ ವ್ಯಾಸರವ್ರಿಗೆ ಸ್ಫೂರ್ತಿ ಬಂದು ಮುಂದೆ ಅದನ್ನೇ ಬರೀತಾರೆ. ಅದೇ ಹಾಡನ್ನೇ ಕಂಟಿನ್ಯೂ ಮಾಡಿ ಚರಣನು ಬರೀತಾರೆ. ಮಳೆಗರೆದ ಹನಿಗಳಿಗೆ ಭೂತಾಯಿ ಕೊಡುವಳೆ ಲೆಕ್ಕ, ಚಿಗುರಿದ ಎಲೆಗಳಿಗೆ ವನದೇವಿ ಕೊಡುವಳೆ ಲೆಕ್ಕ ಅಂತ ಹಾಡನ್ನ ಬರಿತಾ ಹೋಗ್ತಾರೆ. ಹಾಡು ಅದ್ಭುತವಾಗಿ ಬರುತ್ತೆ. ಇನ್ನೊಂದು ಹಾಡು ವ್ಯಾಸರಾವ್ ಅವ್ರು ಬರ್ದಿರೋದು ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮನಸ್ಸು. ಸಿನಿಮಾದಲ್ಲಿ ಶ್ರೀನಾಥ್ ಅವ್ರಿಗೆ, ಆರ್ತಿ ಅವ್ರಿಗೆ ಒಂದು ಮುನಸು ಉಂಟಾಗತ್ತೆ. ಆಗ ಈ ಹಾಡನ್ನ ಶಿವರಾಮ್ ಅವ್ರು ಹೇಳ್ತಾರೆ. ಶಿವರಾಮ್ ಅವರು ಈ ಚಿತ್ರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಷ್ಟು ಬುದ್ಧಿ ಇರೋದಿಲ್ಲ. ಅವ್ರು ಯಾವಾಗಲೂ ಆರ್ತಿ ಅವ್ರ ಜೊತೆ ಇರ್ತಾರೆ. ಸೊ ಅವ್ರಿಗೆ ರೆಗ್ಯುಲರ್ ಸಿಂಗರ್ಸ್ ಕೈಲಿ ಪ್ರೊಫೆಷನಲ್ ಆಗಿ ಹಾಡ್ಸಿದ್ರೆ
ಚೆನ್ನಾಗಿರಲ್ಲ. ಅವ್ರಿಗೆ ಬೇರೆಯವ್ರು ಯಾರಾದ್ರೂ ಹಾಡ್ಬೇಕು, ಹೊಸ ವಾಯ್ಸ್ ಇರ್ಬೇಕು ಅಂದಾಗ ಪುಟ್ಟಣ್ಣ ಅವ್ರ ಕ್ಯಾಂಪ್ ಅಲ್ಲಿ ಇದ್ದಂತ KSL ಸ್ವಾಮಿ ಅವರು, ನಿಮ್ಗೆಲ್ಲ ಗೊತ್ತಿರೋರು, ಪುಟ್ಟಣ್ಣ ಅವರ ಇನ್ಕಂಪ್ಲೀಟ್ ಸಿನಿಮಾನೆಲ್ಲ ಕಂಪ್ಲೀಟ್ ಮಾಡಿದವರು ಅವರು. ಮಸಣದ ಹೂವು ಇರ್ಬೋದು, ಸಾವಿರ ಮೆಟ್ಟಲು ಇರ್ಬೋದು. KSL ಸ್ವಾಮಿ ಅವರು ಈ ಹಾಡನ್ನ ಅದ್ಭುತವಾಗಿ ಹಾಡ್ತಾರೆ. ಅದು ಶಿವರಾಮ್ ಅವ್ರ ವಾಯ್ಸ್ಗೆ ಬಹಳ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ 3 ಹಾಡುಗಳು ಈ ಸಿನಿಮಾದಲ್ಲಿ ಬಹಳ ವಿಶೇಷ. ಇದು ಹುಟ್ಟಿದ್ದೇ ಒಂದು ಅದ್ಭುತ. ಇದು ಬಿಟ್ಟು ಈ ಸಿನಿಮಾ ನಮ್ಗೆ ಬಹಳ ಇಷ್ಟ ಆಗುವಂತದ್ದು ಕೆಲವು ಡೈಲಾಗ್ಗಳು ಬರ್ತವೆ. ಆರ್ತಿ ಅವರೆಲ್ಲ ಕಳ್ಕೊಂಡು ಶ್ರೀನಾಥ್ ಅವ್ರ ಮನೆ ಮುಂದೆ ಕೂತಿರ್ತಾರೆ. ಅವ್ರ ಮನೆ ಮುಂದೆ ಸಮುದ್ರ ಇರುತ್ತೆ. ಆಗ ಆರ್ತಿ ಅವ್ರು ಹೇಳ್ತಾರೆ, ಇಷ್ಟು ದೊಡ್ಡ ಪ್ರಪಂಚ ಇದೆ, ಒಬ್ರು ನಮಗ್ ಸಹಾಯ ಮಾಡಕ್ ಸಿಗಲ್ಲ ಅಂತ. ಆಗ ಶಿವರಾಮ್ ಅವ್ರು ಹೇಳ್ತಾರೆ, ನಮ್ ಕಣ್ಮುಂದೆನೆ ಎಷ್ಟೊಂದು ನೀರಿದೆ, ಒಂದು ಹನಿನಾದ್ರೂ ಕುಡಿಯಕ್ಕಾಗುತ್ತಾ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಪ್ರಪಂಚದಲ್ಲಿ ಒಳ್ಳೆಯವರು ತುಂಬಾ ಜನ ಇರ್ತಾರೆ, ಆದ್ರೆ ನಮ್ ಕಷ್ಟ ಅಂತ ಬಂದಾಗ ಯಾರು ಆಗಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಬಿಟ್ಟು ಆರ್ತಿ ಅವರು ಹೋಗ್ತೀನಿ ಅಂತ ಹೇಳಿದಾಗ ಯಾರು ನೋಡ್ಕೊತಾರೆ ಅಂತ ಅವ್ರ ಮಧ್ಯ ಶ್ರೀನಾಥ್ ಅವ್ರ ಮಧ್ಯೆ ಗಲಾಟೆ ಆಗುತ್ತೆ. ಆಗ ಅವ್ರಿಬ್ಬರಿಗೆ ಅಣ್ಣಂದ್ರ ತರ ನಾವಿದೀವಿ ಅಂತ ಹೇಳಿದಾಗ ಶ್ರೀನಾಥ್ ಅವರು ಆಯ್ತಪ್ಪ ಸಂತೋಷ ಅಂತ ಕೈ ಮುಗಿತಾರೆ. ಆ ಸೀನು ಬಹಳ ಚೆನ್ನಾಗಿದೆ. ಈ ತರ ಸಾಕಷ್ಟು ಸೀನ್ಗಳಿದೆ ಈ ಸಿನಿಮಾದಲ್ಲಿ. ಅಂಬರೀಷ್ ಮತ್ತೆ ಶಿವರಾಮ್ ಅವ್ರಿಗೆ ತುಂಬಾ ವೇಟೇಜ್ ಕೊಟ್ಟಿದ್ದಾರೆ. ತುಂಬಾ ಕಡೆ ಅವ್ರ ಪಾತ್ರಕ್ಕೆ ಮಹತ್ವ ಇದೆ. ಆರ್ತಿ ಅವ್ರು ಕೆಲಸ ಮಾಡ್ತಿರೋ ಅಂಗಡಿಲಿ ಅವ್ರ ಮೇಲೆ ಕಳ್ತನದ ಅಪಾತ ಬರುತ್ತೆ. ಆಗ ಇವರಿಬ್ರು ಅದನ್ನ ಹೋಗಿ ಅವ್ರು ಕಳ್ತನ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾರೆ. ಎಷ್ಟೋ ಕಡೆ ಆರ್ತಿ ಅವ್ರಿಗೆ ಶಿವರಾಮ್ ಅವರು ಧೈರ್ಯ ತುಂಬಾ ಕೆಲಸ ಮಾಡ್ತಾರೆ. ಅಂಬರೀಷ್ ಅವರು ಅಂದ್ರೆ ನಮ್ಗೆ ಗೊತ್ತಿರೋ ಖಡಕ್ ಡೈಲಾಗು, ಆ ಬೇಸ್ ವಾಯ್ಸ್ ಅಲ್ಲಿ ಅವ್ರು ಮಾತಾಡೋ ರೀತಿ ಎಲ್ರಿಗೂ ಇಷ್ಟ. ಆದ್ರೆ ಈ ಸಿನಿಮಾದಲ್ಲಿ ಮಾತಾಡದೇನು ನಾನು ಅದ್ಭುತವಾಗಿ ನಟಿಸಬಲ್ಲೆ ಅಂತ ತೋರಿಸಿರೋರು ಅಂಬರೀಷ್ ಅವರು. ಈ ಸಿನಿಮಾದ ಅವ್ರ ಡೈಲಾಗ್ ಇಲ್ಲ, ಅವ್ರ ಹಾವಭಾವದಿಂದಾನೇ ಎಲ್ಲಾನು ಅಭಿನಯಿಸಿದ್ದಾರೆ. ಸೈಕಲ್ ತುಳಿಯೋದಿರ್ಬೋದು, ಇಲ್ಲ ಅವರಿಬ್ರು ಜಗಳ ಆಡಿದಾಗ ಅವ್ರು ಕೂಡ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಈ ಸಿನಿಮಾ ಬಹುತೇಕ ಚಿತ್ರೀಕರಣ ಮಾಡಿರೋದು ಮಲ್ಪೆ, ಕುಂದಾಪುರ ಆ ಕಡೆನೆ. ಚಿತ್ರದಲ್ಲಿ ಇನ್ನೂ ಹಲವಾರು ಪಾತ್ರಗಳಿದೆ. ಲೋಕನಾಥ್ ಅವರಾಗ್ಲಿ, ಅಶ್ವಥ್ ಅವರಾಗ್ಲಿ, BV ರಾಧಾ ಅವರಾಗ್ಲಿ ಸಣ್ಣ ಸಣ್ಣ ಪಾತ್ರದಲ್ಲಿ ಬಂದ್ರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಉಪಾಸನೆ ಸಿನಿಮಾದಲ್ಲಿ ಮಾಡಿದಂತಹ ಸೀತಾರಾಮ್ ಅವರು ಪುಟ್ಟಣ್ಣ ಸಿನಿಮಾದಲ್ಲಿ ಯಾವಾಗ್ಲೂ ಒಂದೊಳ್ಳೆ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ಅವರು ಶ್ರೀನಿವಾಸಯ್ಯ ಆಗಿ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತೆ ಹಾಡ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇದಕ್ಕೆ ಸಂಗೀತ ನೀಡಿದವರು ಯಾರು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅವರು ಈ ಸಿನಿಮಾಗೆ ಅದ್ಭುತವಾಗಿರೋ ಹಾಡುಗಳು ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳು ಎಷ್ಟು ಸಲ ನೋಡಿದ್ರು ಬೇಜಾರಾಗೋದಿಲ್ಲ. ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಸೈಕಲ್ ತುಳ್ಕೊಂಡು ಹೋಗೋದು, ಅಲ್ಲಿ ಅವರಿಬ್ರು ಒಂದಾಗೋದು ಅದ್ಭುತವಾಗಿದೆ. ಈ ಸೆಗ್ಮೆಂಟ್ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.